ಹಲೋ, ಹಾಯ್ ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೆ, ಸಿನಿಮಾ ನೋಡುವ ಪ್ರೇಕ್ಷಕರಿಗೆ ಹಾಗೂ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು. ಈಗ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಆದರೆ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಸಂಕಟವಾದ ಸುದ್ದಿ ಇದು. ಏನೆಂದರೆ, ಡಿ ಬಾಸ್ ರವರು ತನ್ನ ಜೈಲಲ್ಲಿ ಅವರೇ, ಆದರೆ ಅವರಿದ್ದಿದ್ರೆ ಖುಷಿ ಆಗೋದು. ಬಟ್ ಏನಂದರೆ, ಏನೋ ಒಂಥರ ಒಂದು ಕಡೆ ನೋವು. ಅದರಿಂದ ಎಲ್ಲ ಪ್ರೇಮಿಕರಿಗೂ, ಎಲ್ಲ ಸಿನಿಮಾ ಪ್ರಿಯರಿಗೂ, ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಏನಂದರೆ, ಈಗ ನಾವು ಎಲ್ಲ ಅಭಿಮಾನಿಗಳು ನೀವು ಯಾಕೆ ಹೋರಾಟ ಮಾಡಬಾರ್ದು? ನೀವು ಸರ್ಕಾರಕ್ಕೆ ಯಾಕೆ ಮುತ್ತಿಗೆ ಹಾಕಬಾರ್ದು? ಈ ಕರ್ನಾಟಕದಲ್ಲಿ ಎಷ್ಟು ಜನ ಇಲ್ಲ, ಎಷ್ಟು ಜನ ಕೊಲೆಗಳು ಮಾಡಿಲ್ಲ, ಎಷ್ಟು ಜನ ಲವರ್ನ ಸಾಯಿಸಿಲ್ಲ. ನೀವು ಸರ್ಕಾರನ ಯಾಕೆ ಕೇಳಬಾರ್ದು? ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಹೋಗಿ ಯಾಕೆ ಮಾತಾಡಬಾರ್ದು? ಯಾಕೆ ಹೋರಾಟ ಮಾಡಬಾರ್ದು? ಅವ್ರು ಯಾವ ತಪ್ಪು ಮಾಡಿಲ್ಲ. ಬಟ್ ಯಾರು ಮಾಡಿದ್ರೆ ತಪ್ಪೇನೋ ಮಾಡಿಲ್ಲ. ಅವರು ಏನೋ ಪ್ರತಿಯೊಬ್ಬರು ಮಾಡೋ ಸಹಜ. ಅದಕ್ಕೆ ಇಷ್ಟು ದಿನ ಆದರೂ ಬೇಲಿಲ್ದಂಗೆ ಅವ್ರನ್ನ ಜೈಲಲ್ಲಿ ಕೂಡ ಹಾಕಿ ಇಷ್ಟೊಂದು ಹಿಂಸೆ ಕೊಡೋದು ನನಗೇನು ತುಂಬ ಇಷ್ಟ ಇಲ್ಲ. ನಿಮ್ಮ ಅಭಿಮಾನಿಗಳಿಗೂ ಯಾಕೆ ನೀವು ಸುಮ್ಮನೆ ಇದ್ದೀರ ಅಂತ ನನಗೊಂದು ಕ್ವಶನ್ನು. ನೀವು ಪ್ರತಿಯೊಬ್ಬರು ಹೋರಾಟ ಮಾಡಿ. ಡಿ ಬಾಸ್ ಅವರು, ದರ್ಶನ್ ಅವರು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮನುಷ್ಯ. ಆದರೂ ಏನು ಆಕಸ್ಮಿಕ ಅನಿವಾರ್ಯ. ಯಾರು ತಪ್ಪು ಮಾಡೋದಕ್ಕೆ ಯಾರು ಇರೋದಿಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಅಂತ ಮಹಾತ್ಮ ಗಾಂಧೀಜಿಯವರೇ ತಪ್ಪು ಮಾಡವ್ರೆ. ಏನೋ ಒಂದು ಸಣ್ಣದು ಪೆನ್ನಾಗಲಿ ತಪ್ಪು ಮಾಡವ್ರೆ. ಯಾಕೆ ಕ್ಷಮಾಪಣೆ ಹಾಕಿಲ್ಲ ಅವ್ರಿಗೆ? ಇಷ್ಟು ದಿನ ಆದರೂ ಆ ಒಂದು ಸೆಲೆಬ್ರಿಟಿನ ಯಾಕೆ ಈ ಥರ ಮಾಡ್ತಾವ್ರೆ? ನೀವು ಸರ್ಕಾರ ಹೋಗಿ ಯಾಕೆ ಕೇಳಬಾರ್ದು? ನೀವು ಸರ್ಕಾರನ ಯಾಕೆ ಮುತ್ತಿಗೆ ಹಾಕಬಾರ್ದು? ಹೋಗಿ ಸರ್ಕಾರನ ಪ್ರಶ್ನೆ ಮಾಡಿ, ಹೋರಾಟ ಮಾಡಿ. ಒಂದು ಸಿನಿಮಾ ಅಭಿಮಾನಿಗಳು, ಒಂದು ಡಿ ಬಾಸ್ ಅಭಿಮಾನಿ ನಾವೆಲ್ಲ ಆಗಿ ನಾವು ಸುಮ್ಮನೆ ಕೈಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ನಿಜವಾಗ್ಲೂ ನನ್ನ ದರ್ಶನ್ ಅಭಿಮಾನಿ ಅಲ್ಲ, ನಾನು ಕನ್ನಡ ಪ್ರೇಮಿ. ಆದರೆ ನಾನು ತೆಲುಗಿನ ಸೂಪರ್ ಸ್ಟಾರ್ ಮೆಗಾಸ್ಟಾರ್ ಅವರ ಅಭಿಮಾನಿ, ಅದನ್ನು ನಿಜವಾಗಿ ಹೇಳ್ತೀನಿ. ಬಟ್ ಕನ್ನಡ ಅಂದರೆ ನನಗೆ ತುಂಬ ಇಷ್ಟ. ನಾನು ಕನ್ನಡದವನು. ಒಂದು ಕನ್ನಡದ ಪ್ರತಿಯೊಬ್ಬ ಚಿತ್ರ ಪ್ರೇಮಿಗಳನ್ನ ನಾನು ಇಷ್ಟಪಡ್ತೀನಿ. ಕನ್ನಡ ಚಿತ್ರನ ಎಂಕರೇಜ್ ಮಾಡ್ತೀನಿ. ಆದ್ದರಿಂದ ದರ್ಶನ್ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಕನ್ನಡ ಮಾತಾಡುವ, ಒಳ್ಳೆಯ ಕನ್ನಡ ಸಿನಿಮಾ, ಒಳ್ಳೆಯ ಮೆಸೇಜ್ ಓರಿಯೆಂಟ್ ತೆಗೆಯುವ ಒಂದು ಅಭಿಮಾನಿ, ಒಂದು ಒಳ್ಳೆಯ ವ್ಯಕ್ತಿ ದರ್ಶನ್ ಅವರು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಪ್ರತಿಯೊಬ್ಬರು ಇದು ಯಾವುದೋ ಒಂದು ಕುತಂತ್ರ, ಯಾವುದೋ ಒಂದು ರಾಜಕೀಯ ಕುತಂತ್ರ. ದಯವಿಟ್ಟು ಹೇಳಿ, ನಮ್ಮ ಕರ್ನಾಟಕದಲ್ಲಿ ಬೆಳೆಯೋರನ್ನ ಯಾರೂ ಬಿಡೋದಿಲ್ಲ, ಕೆಳಕ್ಕೆ ಬೀಳ್ತಾ ಇರ್ತಾರೆ. ದರ್ಶನ್ ಒಳ್ಳೆಯ ವ್ಯಕ್ತಿ. ನೀವು ಎಲ್ಲ ಅಭಿಮಾನಿಗಳು ಸುಮ್ಮನೆ ಮಾತಾಡ್ತೀರಾ, ವಿಡಿಯೋದಲ್ಲಿ ಕೇಳ್ತೀರಾ. ಬಟ್ ನೀವು ಯಾಕೆ ಹೋರಾಟ ಮಾಡಬಾರ್ದು? ನೀವು ಯಾಕೆ ಸರ್ಕಾರನ ಕೇಳಬಾರ್ದು? ಸರ್ಕಾರ ಮುತ್ತಿಗೆ ಹಾಕ್ರಿ, ಹೋರಾಟ ಮಾಡಿರಿ. ಸಿನಿಮಾ ಇಲ್ಲಾಂದರೆ ಸಿನಿಮಾ ಯಾವುದೇ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೋಗಬೇಡ್ರಿ. ಸಿನಿಮಾ ಎಲ್ಲ ಬ್ಯಾನ್ ಮಾಡಿಬಿಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ದರ್ಶನ್ ಇವತ್ತು ಇದ್ದಿದ್ರೆ ಎಲ್ಲರಿಗೂ, ಪ್ರತಿಯೊಬ್ಬ ಅಭಿಮಾನಿಗೂ ಖುಷಿ ಆಗೋದು. ಬಟ್ ಅವ್ರಿಲ್ಲ, ಆದರೂ ಜೈಲಲ್ಲಿ ಅವರೇ. ಅವ್ರಿಗೆ ನಮಗೆ ಎಷ್ಟು ಇರಬೇಕಾದ್ರೆ, ಬಟ್ ಅವ್ರಿಗೆ ಎಷ್ಟು ನೋವಾಗಿರ್ತೈತೆ. ಯಾರು ತಪ್ಪು ಮಾಡಿದ್ರೆ ಯಾರೂ ಇಲ್ಲ. ಬಟ್ ದರ್ಶನ್ನ ಬಿಡುಗಡೆ ಆಗಲೇಬೇಕು. ದಯವಿಟ್ಟು ಸರ್ಕಾರ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಿದ್ದರಾಮಯ್ಯವ್ರಿಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಸರ್ ಸಿದ್ದರಾಮಯ್ಯರವರೇ, ನೀವು ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ದಯವಿಟ್ಟು ಮುಂದೆ ಹೋಗಿ ನಮ್ಮ ಡಿ ಬಾಸ್ ಅಭಿಮಾನಿ ನಾವೆಲ್ಲ ಕೇಳ್ತಾ ಇದ್ದೀವಿ, ಅವ್ರ ಪರವಾಗಿ ದಯವಿಟ್ಟು ದರ್ಶನ್ ಅವರು ಬಿಡುಗಡೆ ಮಾಡಿಕೊಡಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನೋ ತಪ್ಪಿದ್ರೆ ಕ್ಷಮಿಸಿ.